ಹಲೋ ಹೇ ಫ್ಯಾಮ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಅನ್ಕೊಂಡು ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ಏನಪ್ಪ ಒಂದು ವಿಷಯ ಅಂದ್ರೆ, ಒಂದ್ ವಿಡಿಯೋ ಅಂತೂ ಆಗಿತ್ತು, ನಮ್ಮ ಊರ್ ಕಾರ್ತಿದ್ದು. ಅಂಡ್ ಇವತ್ತು ಎರಡನೇ ವಿಡಿಯೋ ನಮ್ಮ ರಾಮೇಶ್ವರ ಮಹೇಶ್ವರನ ದೇವಸ್ಥಾನವಾದ ಬೈಕೆರೆಯಲ್ಲಿ ನೆಲೆಸಿರುವಂತಹ ರಾಮೇಶ್ವರ ದೇವಸ್ಥಾನಕ್ಕೆ ಇವತ್ತು ಇಲ್ಲಿ ಕಾರ್ತಿ ಮಹೋತ್ಸವ ನಡೀತಾ ಇದೆ. ನಾವೆಲ್ಲ ಕಾರ್ತಿ ಮಹೋತ್ಸವದಲ್ಲಿ ಇದೀವಿ. ಎಲ್ರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಸ್ವಾಗತ. ನಮ್ ದೇವಸ್ಥಾನದ್ದು ಕಾರ್ಯಗಳು ಮತ್ತಂದ್ರೆ ಸ್ವಚ್ಛತೆ ಹಾಗೆ ಮತ್ತೆ ಡೆಕೋರೇಷನ್ ಮಾಡೋ ಕಾರ್ಯಗಳೆಲ್ಲ ಆಗ್ತಾ ಇದೆ. ಹೇ ಗೈಸ್, ಲೆಟ್ಸ್ ಸಿ ನಮ್ ದೇವಸ್ಥಾನನ ಫುಲ್ ಒಂದು ವ್ಯೂ ನೋಡ್ಕೊಬರೋಣ. ಕಾರ್ತಿಕ ಮಹೋತ್ಸವ ಬಗ್ಗೆ ಅಥವಾ ನಮ್ದು ಊರಲ್ಲಿ ಕಾರ್ತಿಕ ನಡೆಯೋದ್ರ ಬಗ್ಗೆ ಅಥವಾ ಹಿಂದಿನ ಕಾಲದಿಂದ ಕಾರ್ತಿಕ ಮಾಸ ನಡ್ಕೊಂಡು ಬಂದಿರೋದ್ರ ಬಗ್ಗೆ ನಿಮ್ದು ಅನಿಸಿಕೆ ಅಥವಾ ಏನು ಹೇಳಿ ಇಷ್ಟಪಡ್ತೀರಾ? ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದ ನಡ್ಕೊ ಬರ್ತಿದೆ, ನಾವು ನಡ್ಸ್ಕೊಂಡು ಹೋಗ್ತಿದೀವಿ. ಮತ್ತೆ ನಮ್ಮ ಮಕ್ಳ ಕಾಲಕ್ಕೂ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮಕ್ಳ ಹತ್ರ ಕೇಳ್ಕೊಳ್ತೀವಿ. ಮುಂದೆ ಹೊರಟಿದ್ರೆ ಊರಿಗೆ ಎಲ್ಲ ಆಯಸ್ಸು ಇನ್ನು ಅಭಿವೃದ್ಧಿ ಎಲ್ಲ ನಡೀತಿರುತ್ತೆ. ಓಕೆ, ಸೊ ಹಬ್ಬದ ಕಾರ್ತಿಕ ಮಹೋತ್ಸವ ಸಂಭ್ರಮದಲ್ಲಿ ಎಲ್ಲರೂ ಸಂಭ್ರಮಿಸ್ತಾ ಇದಾರೆ. ಎಲ್ಲರೂ ಫುಲ್ ಜೋಶಲ್ಲಿ ಇದಾರೆ, ಖುಷಿ ಖುಷಿಯಾಗಿದ್ದಾರೆ. ಏನೋ ನಿಮ್ ಮೀಡಿಯಾ ಲೇಡೀಸ್ ತೆಗೆಯದ ಜೆಂಟ್ಸ್ ಎಲ್ಲ ತೆಗೆಯ. ಎಲ್ಲ ದೊಡ್ಡವರು ಊಟ ಬಡಿಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇವಸ್ಥಾನನ ಒಂದು ಸುತ್ತು ಬರ್ತಾ ಇದ್ದಾರೆ, ಅಂದ್ರೆ ದೀಪನ ಇಟ್ಕೊಂಡು. ಕಾರ್ತಿಕ ಮಹೋತ್ಸವ ಆಗಿರೋದ್ರಿಂದಾಗಿ ದೇವಸ್ಥಾನದ ಸುತ್ತ ಎಲ್ಲರ ಮುತ್ತೈದೆಯವರು ಕಾರ್ತಿನ ಅಥವಾ ದೀಪನ ಬೆಳ್ಕೊಂಡು ದೇವಸ್ಥಾನದ ಸುತ್ತ ಬರ್ತಾರೆ. ಸುತ್ತ ಬಂದ್ಬಿಟ್ಟು ದೇವಸ್ಥಾನದ ಮುಂದೆ ಬಂದ ತಕ್ಷಣ ದೇವರಿಗೆ ಬೆಳಗಿ ಮತ್ತೆ ದೇವಸ್ಥಾನದ ಒಳಗಡೆ ತಗೊಂಡು ಹೋಗುವಂತ ಕಾರ್ಯನ ಮಾಡ್ತಾರೆ. ಇನ್ನೊಂದ್ಸಲ ಗರ್ನಾಲ್ ಸೌಂಡ್ ಕೇಳಿಸ್ಬಾರ್ದು. ಸೌಂಡ್ ಕೇಳಿಸ್ಬಾರ್ದು ಅಂದ್ರೆ ಗರ್ನಾಲ್ ಸೌಂಡ್ಲೆಸ್. ಮಿಸ್ಟರ್ ಬಿಲಿಯೋ ಖುಷಿ ಡೆಕೋರೇಷನ್ ಬಗ್ಗೆ, ದೇವ್ರ ಪೂಜೆ ಬಗ್ಗೆ ಎಲ್ಲ ಏನ್ ಹೇಳ್ತೀಯಾ? ಎಲ್ರಿಗೂ ಒಂದು ಆಯ್ತು. ಆಮೇಲೆ ಸರಿ ಆಯ್ತೋಣ, ಗದ್ದಳಿಗೆ ಹೋಯ್ತೋಡು ಇಷ್ಟೇ. ಪಟಾಕಿ ಕಲೆ ನಮ್ಮೂರಿನ ಭಯಂಕರ ಭಕ್ತಿ ಪುರುಷರು.
ಬೆಳೆ ನಿಂತಿರುವ ಈ ಪೈರ್ಗಳ ಮಧ್ಯ ನಮ್ಮ ದೇವಸ್ಥಾನ ಮಧ್ಯದಲ್ಲಿ ಇಟ್ಟಿರುವಂತ ಹಾಗೆ ಅಷ್ಟು ಚೆನ್ನಾಗಿ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ಬೇಸಿಗೆಗಾಲದಲ್ಲಿ ಬರ್ತೀರಾ ಅಂತಂದ್ರೆ ಫುಲ್ಲು ಪೈರ್ನೆಲ್ಲ ಕಟ್ ಮಾಡಿರ್ತಾರೆ, ಬರೀ ದೇವಸ್ಥಾನ ಮಾತ್ರ ಕಾಣ್ತಿರುತ್ತೆ. ಬಟ್ ಅದೇ ಸುತ್ತ ಒಂಥರ ಭೂಮಿ ಗದ್ದೆ, ಅದ್ರ ಮಧ್ಯೆ ನಮ್ ದೇವಸ್ಥಾನ ನೋಡಕ್ಕೆ ಸುಂದರವಾಗಿ ಸಕ್ಕತ್ತಾಗಿ ಕಾಣ್ತಿರುತ್ತೆ. ಬಟ್ ಇನ್ನು ಒಂದು ಮಳೆ ಟೈಮಲ್ಲಂತೂ ಬರ್ತೀರಾ ಅಂದ್ರೆ ಅಂತೂ ಇನ್ನೂ ಸೈಕ್ ಅನ್ಕೊಳ್ಳಿ, ಫುಲ್ ಎಲ್ಲ ಜೋರಾಗಿ ಕಮ್ಮಿ ಮಳೆ ಬಂದ್ರಂತೂ ಎಲ್ಲ ಅವಾಗ ಗದ್ದೆನ ನಟ್ಟಿರ್ತಾರೆ, ಎಲ್ಲ ಚಿಕ್ಕದಾಗಿ ಹಸ್ರ ಸುತ್ತಕ್ಕೆ ಹಸ್ರಾಗಿ ಕಾಣ್ತಾ ಇರುತ್ತೆ. ಆದ್ರೆ ನೆಕ್ಸ್ಟ್ ಇನ್ನೊಂದು ನಮ್ದು ಹಳ್ಳ ಉಕ್ಕಿ ಹರಿತು ಅನ್ನೋ ಟೈಮಲ್ಲಿ ನಮ್ಮ ದೇವಸ್ಥಾನ ಅಥವಾ ಏನ್ ಸಕ್ಕದಾಗ ಕಾಣ್ತಾ ಇರುತ್ತೆ ಅಂದ್ರೆ ಗದ್ದೆ ಒಳಗಡೆ ಎಲ್ಲ ಫುಲ್ ನೀರ್ ಬಂದಿರುತ್ತೆ, ನೀರಿಂದ ಫುಲ್ ಸುತ್ತರಿಸ್ಕೊಂಡು ಮಧ್ಯದಲ್ಲಿ ದೇವಸ್ಥಾನನ ಇಟ್ಟಂಗೆ ಅಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ ನಮ್ಮ ದೇವಸ್ಥಾನ. ಆದ್ರೆ ಕೊನೆದಾಗ ಒಂದು ಹೇಳ್ಬೋದು, ನಮ್ಮ ಊರು ನಮ್ಮ ಹೆಮ್ಮೆ ಅಷ್ಟೇ. ಫೈನಲ್ ಆಗಿ ಶ್ರೀ ರಾಮೇಶ್ವರ ದೇವಸ್ಥಾನದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಕಾರ್ತಿಕ ಮಹೋತ್ಸವ ಇಲ್ಲಿದು ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಮೇನ್ ಕಾರ್ಯ ನಿರ್ವಹಿಸುವಂತಹ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ನಿಂತ್ಕೊಂಡು ಕುತ್ಕೊಂಡು ಫೋಟೋನ ತೆಗೆಸ್ಕೊತಿದ್ದಾರೆ. ಎಲ್ಲರೂ ಒಂದು ಥಮ್ಸ್ ಅಪ್ ಮಾಡ್ಬಿಡಿ. ಹಂಗೇನೆ ನಮ್ಮ 2 ದೇವಸ್ಥಾನಗಳ ಪೂಜೆ ಕೂಡ ಸೂಪರ್ ಆಗಿ ಸಕ್ಕದಾಗಿ ಸುಂದರವಾಗಿ ಸೈಕಾಗಿ ಆಯ್ತು. ಅಂದ್ರೆ ನಮ್ಮ ಮೇನ್ ದೇವಸ್ಥಾನ ನಮ್ಮ ಊರಿಂದು ನಮ್ಮ ಶಕ್ತಿ ಕೇಂದ್ರ ಅಂತಾನೆ ಹೇಳ್ಬೋದು, ಬೈಕೆರೆ ಆದಿಶಕ್ತಿ ದೇವಸ್ಥಾನದ ಕಾರ್ತಿ ಮಹೋತ್ಸವ ಮುಗ್ದು ಎಲ್ಲ ವಿಡಿಯೋ ನೋಡಿದ್ರಿ. ಅಂಡ್ ಇದೇ ತರ ನಮ್ಮ ರಾಮೇಶ್ವರ ದೇವಸ್ಥಾನದ ಕಾರ್ತಿ ಕೂಡ ಅಷ್ಟೇ ಸೂಪರ್ ಆಗಿ ಸಖತ್ತಾಗಿ ಜರುಗಿ ನಡೆದು ಬಂತು. ಅಂಡ್ ಅದೇ ತರ ಇನ್ನೂ ಒಂದು ನಮ್ದು ಊರಿನ ಮೇನ್ ಅಂತ ಹೇಳ್ಬೋದು, ಅಂದ್ರೆ ನಮ್ಮ ಊರಿನ ವ್ಯೂ ಪಾಯಿಂಟ್, ಪ್ರವಾಸಿಗರನ್ನು ಸೆಳೆಯುವಂತ ಇನ್ನೊಂದು ಜಾಗ ನಮ್ಮ ಗುಡ್ಡೆ ಬಸವಣ್ಣ ದೇವಸ್ಥಾನ, ಅದ್ರದ್ದು ಕಾರ್ತಿ ಮಹೋತ್ಸವ ಇನ್ನೊಂದು ಬಾಕಿ ಇದೆ. ಆ ವಿಡಿಯೋನು ಬರುತ್ತೆ, ಆ ವಿಡಿಯೋ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಅಂಡ್ ಇದೇ ತರ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ರೋತ್ಸಾಹ ಮಾಡಿ. ಎಲ್ರಿಗೂ ನಮಸ್ಕಾರ. ಈ ದಿನ ರಾಮೇಶ್ವರ ದೇವಸ್ಥಾನದ ಕಾರ್ತಿಕ ಪೂಜಾ ಮಹೋತ್ಸವ ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗ್ರಾಮಸ್ಥರಿಗೂ ಗ್ರಾಮದ ಎಲ್ಲ ಯುವಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಅವ್ವ ಕಣ್ಣು ನಮ್ ಜೀವ